ಹಲೋ, ಎಲ್ಲರಿಗೂ ನಮಸ್ಕಾರ. ಇಂದು ನಡೆದಿರ್ತಕ್ಕಂಥ ಮುರಾರ್ಜಿ ಪರೀಕ್ಷೆಯ ಕ್ವಶನ್ ಪೇಪರ್ ಇದೆ. ಇದಕ್ಕೆ ಉತ್ತರಗಳು ಏನೇನಿದಾವೆ ಅಂತ ನೋಡ್ತಾ ಹೋಗೋಣ. ನೋಡಿ, ಕ್ವಶನ್ ಪೇಪರ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಶನ್ ಇದೆ. ನಮ್ಮಲ್ಲಿ ಪ್ರತಿಷ್ಠಿತ ಶಾಲೆಗಳಿಗೆ ಏನು ಪ್ರವೇಶ ಪರೀಕ್ಷೆ ಬರ್ತಾ ಇದೆ, ಅದಕ್ಕೆ ಮಾರ್ಚ್ 1 ಅಂದ್ರೆ ಇವತ್ತಿನಿಂದ ಇದಕ್ಕೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ. ಆನ್ಲೈನ್ ಅಲ್ಲಿ ಕೋಚಿಂಗ್ ಕ್ಲಾಸ್ ನ ಮಾಡ್ತಾ ಇದೀವಿ. ಯಾರ್ಯಾರೆಲ್ಲ SC ಮತ್ತು ST ಪಂಗಡಕ್ಕೆ ಬರ್ತೀರಾ ಅವರೆಲ್ಲ ಪ್ರತಿಷ್ಠಿತ ಶಾಲೆಗಳಿಗೆ ಈ ಎಕ್ಸಾಮ್ ಬರೆದು ಅಡ್ಮಿಷನ್ ನ ಪಡ್ಕೋಬಹುದಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಶನ್ ನ ಪಡ್ಕೊಳ್ಳಿ. ಈಗ ನಾವು ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ಗೆ ಹೋಗೋಣ. ನಮ್ಮ ಹತ್ರ ಇಲ್ಲಿ A1 ವರ್ಷನಿನ ಕ್ವಶನ್ ಪೇಪರ್ ಇದೆ. ಅದಕ್ಕೆ ಆನ್ಸರ್ಸ್ ಏನೇನಿದೆ ಅಂತ ನೋಡೋಣ. ನೋಡಿ, ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು A1 ವರ್ಷನ್ ಕೋಡ್. ನೆನ್ಪಿಟ್ಕೊಳ್ಳಿ, ಇದು ಇವತ್ತು ನಡೆದಿರ್ತಕ್ಕಂಥ ಮುರಾರ್ಜಿ ಎಕ್ಸಾಮಿನ ಕ್ವಶನ್ ಪೇಪರ್ ಆಗಿದೆ. ಕೆಳಗೆ ಬಂದ್ರೆ ಫಸ್ಟ್ ಕ್ವಶನ್ ಇದೆ, ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಇದಕ್ಕೆ ಆನ್ಸರ್ ಸೆಕೆಂಡ್ ಒನ್. ಇಲ್ಲಿ ಬ್ಲೂ ಕಲರ್ ಪೆನ್ ಅಲ್ಲಿ ಮಾರ್ಕ್ ಮಾಡಿರೋದನ್ನ ನೋಡ್ಬೇಡಿ, ನಾನು ರೆಡ್ ಕಲರ್ ಮಾರ್ಕ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ಇದು ಕರೆಕ್ಟ್ ಆನ್ಸರ್ಸ್. ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ ಅನ್ನೋದು ಕರೆಕ್ಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಹೋಗೋಣ. ಪ್ರಜ್ಞಾವಧಾನಿ ಈ ಪದದ ಅರ್ಥ, ತಿಳುವಳಿಕೆ ಮತ್ತು ಸ್ಮರಣಾಶಕ್ತಿ ಉಳ್ಳವನು. ಮೂರನೇ ಕ್ವಶನ್, ಅಣ್ಣ ಪತ್ರವನ್ನು ಬರೆದನು. ಈ ವಾಕ್ಯವನ್ನು ಬಹುವಚನದಲ್ಲಿ ಬರೆದಾಗ ಏನಾಗುತ್ತೆ ಅಂತಂದ್ರೆ ಅಣ್ಣಂದಿರು ಪತ್ರಗಳನ್ನು ಬರೆದರು. ನಾಲ್ಕನೇ ಪ್ರಶ್ನೆ, ಮುಳ್ಳಯ್ಯನಗಿರಿಯ ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರದ ಬೆಟ್ಟ ಅಂತ ಕೊಟ್ಟಿದ್ದಾರೆ. ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ. ಬೆಟ್ಟ ಅನ್ನುವುದು ಇಲ್ಲಿ ರೂಢನಾಮ ಆಗುತ್ತೆ. ಐದನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದ ಗುರುತಿಸಿ. ಭಕ್ತೆ, ಗುಂಪಿಗೆ ಸೇರಿದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ ಅಂತ ಇದೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಹೆಜ್ಜೆ. ಆರನೇ ಪ್ರಶ್ನೆ, ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ. ಈ ಸಂಧಿಯಲ್ಲಿ ಲೋಪವಾಗಿರುವ ಸ್ವರ ಯಾವುದು? ಇದಕ್ಕೆ ಉ ಆನ್ಸರ್. ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಯಾವ ಗ್ರಾಮ? ಡ್ಯಾಶ್ ಗ್ರಾಮ ಅಂತ ಕೇಳಿದರೆ ಉಡುತಡಿ ಕರೆಕ್ಟ್ ಆನ್ಸರ್. ಮೈ ಪ್ಲಸ್ ತೊಳೆ, ಮೈದೊಳೆ. ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ ಯಾರು? ದಿನಕರ ದೇಸಾಯಿ. ಕಣ್ಣನ್ನು ತೆರೆಸು, ಈ ನುಡಿಗಟ್ಟಿನ ಅರ್ಥ ಯಾವುದು ಅಂತ ಕೇಳಿದರೆ ಅರಿವು ಉಂಟಾಗುವುದು. ಕಣ್ಣನ್ನು ತೆರೆಸು. ನೆಕ್ಸ್ಟ್ 11ನೇ ಪ್ರಶ್ನೆ, ರಿತೇಶನ ಬಳಿ ಕರಿಯ ಮೊಲವಿದೆ. ಅಡಿಗೆರೆ ಎಳೆದ ಪದವು ಸೂಚಿಸುವ ವ್ಯಾಕರಣಾಂಶ ಯಾವುದು ಅಂತಂದ್ರೆ ಇಲ್ಲಿ ಗುಣವಿಶೇಷಣ ವ್ಯಾಕರಣಾಂಶ. ಸಮಯೋಚಿತ, ಈ ಪದದ ಸರಿಯಾದ ಬಿಡಿಸಿದ ರೂಪ ಯಾವುದು? ಇಲ್ಲಿ ಸಮಯ ಪ್ಲಸ್ ಉಚಿತ ಅಂತ ಬಿಡಿಸ್ಬೇಕು. ನಿನ್ನ ಸಕಲ ಕಾರ್ಯಗಳಲ್ಲಿ ಜಯವಾಗಲಿ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ ಯಾವುದು? ಕಾರ್ಯದಲ್ಲಿ. 14ನೇ ಕ್ವಶನ್, ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಮಾರ್ಕ್ ನ ನೀವು ಯಾಕೆ ಯಾಕೆ ಅಂತಾನು ಹಾಕ್ಬೇಕು ಮತ್ತು ಕಡಿದರೆ ಅನ್ನೋದಕ್ಕೂ ಹಾಕ್ಬೇಕು. ಕೆಳಗೆ ನೀಡಿರುವ ಪದಗಳನ್ನು ಆಕಾರಾದಿಯಾಗಿ ಬರೆಯಿರಿ. ಶಬ್ದಕೋಶದ ಪ್ರಕಾರ ಅಂತ ಕೇಳಿದರೆ 15ನೇ ಕ್ವಶನ್. ಮೈಸೂರು, ಮೀಸೆ, ಮೊಸರು ಮತ್ತೆ ಮಾವ ಕೊಟ್ಟಿದ್ದಾರೆ. ಇಲ್ಲಿ ಮಾವ, ಅದಾದ್ಮೇಲೆ ಮೀ ಬರುತ್ತೆ, ಮೀಸೆ, ಮೊಸರು, ಅದಾದ್ಮೇಲೆ ಮೈಸೂರು. 16ನೇ ಪ್ರಶ್ನೆ, ಡ್ಯಾಶ್ ವೇರಿ ಡ್ಯಾಶ್ ಡಗಿನ ಭಾಗಮಂಡಲದ ಬೆಟ್ಟ ಬಳಿ ಡ್ಯಾಶ್ ರಿಂದಾಗಿ ಹುಟ್ಟಿ ಡ್ಯಾಶ್ ಲಗೆ ಹರಿಯುತ್ತದೆ ಅಂತ ಕೇಳಿದರೆ ಮೇಲಿನ ವಾಕ್ಯವನ್ನು ಪೂರ್ಣಗೊಳಿಸಿ. ಸರಿಯಾದ ಆಯ್ಕೆ ಇದಾಗಿದೆ. ಇದನ್ನ ಕೇರ್ಫುಲ್ ಆಗಿ ಬರೀಬೇಕು ನೀವು. ಇಲ್ಲಿ ನೋಡಿ, ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ಕೆ. ನೆಕ್ಸ್ಟ್ 17ನೇ ಪ್ರಶ್ನೆ, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಗಳು ಯಾವುದು ಅಂತ ಕೇಳಿದರೆ ಇಲ್ಲಿ ಕೋಲು ಮತ್ತೆ ಶಿಕ್ಷೆ. 18ನೇ ಪ್ರಶ್ನೆ, ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಔಚಿತ್ಯಪೂರ್ಣವಾದ ಕೋರಿಕೆ, ಆರೈಕೆ ಇರಬೇಕು. ಸೂಕ್ತವಾದ ಸಂಬೋಧನೆ ಬರೆಯಬೇಕು. ಇದನ್ನ ಸರಿಯಾದ ಕ್ರಮದಲ್ಲಿ ಬರೀಬೇಕು. ಇಲ್ಲಿ ಫಸ್ಟ್ ಒನ್ನೇ ಕರೆಕ್ಟ್ ಆಗಿದೆ. 1 ಈಸ್ ಅ ಕರೆಕ್ಟ್ ಆನ್ಸರ್. ಮಾದರಿಯಂತೆ ಬರೆಯಿರಿ. ಮಾದರಿಯನು, ಬಂದನು ಈ ಪದದ ಧಾತು ರೂಪ ಬರು. ತಿಂದನು ಈ ಪದದ ಧಾತು ರೂಪ ಯಾವುದು ಅಂತ ಕೇಳಿದರೆ ತಿನ್ನು. 20ನೇ ಪ್ರಶ್ನೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಈ ವಚನ ಪೂರ್ಣಗೊಳಿಸಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಗಂಜಿದೊಡೆಂತಯ್ಯ. ನೆಕ್ಸ್ಟ್ 21ನೇ ಪ್ರಶ್ನೆ, ಇಲ್ಲಿಂದ ಬರ್ತಕ್ಕಂಥದ್ದು ಇಂಗ್ಲಿಷ್ ಕ್ವಶನ್ಸ್ ಆಗಿದೆ. ಇದಕ್ಕೆ ಆನ್ಸರ್ಸ್ ನ ಇವಾಗ ನೋಡ್ತಾ ಹೋಗೋಣ.
ಇನ್ ದೀಸ್ ಸೆಂಟೆನ್ಸಸ್ ವಿಚ್ ಸೆಂಟೆನ್ಸ್ ನೀಡ್ಸ್ ಕ್ವಶನ್ ಮಾರ್ಕ್ ಅಂತ ಕೇಳಿದರೆ ಹೌ ಓಲ್ಡ್ ಆರ್ ಯುಗೆ ಕ್ವಶನ್ ಮಾರ್ಕ್ ಬೇಕು. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಜಗ್, ಟಬ್, ಪುಟ್, ಬನ್ ಅಂತ ಕೇಳಿದರೆ ಇಲ್ಲಿ ಪುಟ್ ಕರೆಕ್ಟ್ ಆನ್ಸರ್. ಫೈಂಡ್ ದ ರಿಲೇಟಿಂಗ್ ವರ್ಡ್. ಆಫ್ಟರ್ನೂನ್, ಲಂಚ್, ಮಾರ್ನಿಂಗ್, ಬ್ರೇಕ್ಫಾಸ್ಟ್. ವಿ ಆರ್ಡರ್ಡ್ ಲಾರ್ಜ್ ಪಿಜ್ಜಾ ಫಾರ್ ಲಂಚ್. ಪಿಕ್ ಔಟ್ ಅಡ್ಜೆಕ್ಟಿವ್. ಇಲ್ಲಿ ಅಡ್ಜೆಕ್ಟಿವ್ ಯಾವುದು ಅಂತ ಹೇಳಬೇಕು. ಲಾರ್ಜ್ ಅನ್ನೋದು ಅಡ್ಜೆಕ್ಟಿವ್. ಎ ಹೋಲಿ ಮ್ಯಾನ್ ಈಸ್ ಎ ಮಾಂಕ್. ಎ ಲರ್ನ್ಡ್ ಪರ್ಸನ್ ಈಸ್ ಕಾಲ್ಡ್ ಡ್ಯಾಶ್. ಲರ್ನ್ಡ್ ಪರ್ಸನ್ ಈಸ್ ಕಾಲ್ಡ್ ಸ್ಕಾಲರ್. ಚೂಸ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಇನ್ ದ ಆಪ್ಷನ್ಸ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಗ್ರಾಮ್ಯಾಟಿಕಲಿ ಕರೆಕ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಲಕ್ಕಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ. ನೆಕ್ಸ್ಟ್ 27ನೇ ಪ್ರಶ್ನೆ. ದ ಬೆಸ್ಟ್ ವೇ ಟು ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಈಸ್. ಥ್ಯಾಂಕ್ ಯು ಅಂತ ಹೇಳೋದು ಗ್ರಾಟಿಟ್ಯೂಡ್. ದ ಗ್ರೂಪ್ ಆಫ್ ಪೀಪಲ್ ಈಸ್ ಕಾಲ್ಡ್. ಗ್ರೂಪ್ ಆಫ್ ಪೀಪಲ್ ನ ಏನಂತ ಕರೀತಾರೆ? ಕ್ರೌಡ್ ಅಂತ ಕರೀತಾರೆ. ವಿಚ್ ಆಫ್ ದೀಸ್ ವರ್ಡ್ಸ್ ಡಸ್ ನಾಟ್ ಚೇಂಜ್ ಇನ್ ಪ್ಲೂರಲ್ ಫಾರ್ಮ್. ಪ್ಲೂರಲ್ ಫಾರ್ಮ್ ಅಲ್ಲಿ ಡೀರ್, ಶೀಪ್, ಫಿಶ್, ಆಲ್ ಆಫ್ ದ ಎಬೋ ಅಂತಿದೆ. ಎಲ್ಲವೂ ಸಹ ಪ್ಲೂರಲ್ ಫಾರ್ಮ್ ಅಲ್ಲಿ ಚೇಂಜ್ ಆಗೋದಿಲ್ಲ. ದ ಪಾಸ್ಟ್ ಟೆನ್ಸ್ ಫ್ರಮ್ ದ ವರ್ಡ್ ಥಿಂಕ್ ಈಸ್. ಥಿಂಕ್ಗೆ ಪಾಸ್ಟ್ ಟೆನ್ಸ್ ಯಾವ್ದಪ್ಪ ಅಂತಂದ್ರೆ ಥಿಂಕ್ಗೆ ಥಾಟ್. ಇನ್ ಗಿವನ್ ಆಪ್ಷನ್ಸ್ ಚೂಸ್ ದ ಪೊಸೆಸಿವ್ ವರ್ಡ್. ಪೊಸೆಸಿವ್ ವರ್ಡ್ ಯಾವುದು ಅಂತಂದ್ರೆ ಮೈನ್, ನನ್ನದು. ಪಿಕ್ ಔಟ್ ದ ವರ್ಡ್ ವಿಚ್ ಈಸ್ ನಾಟ್ ಎಕ್ಸಾಂಪಲ್ ಫಾರ್ ಫಿಮಿನೈನ್ ಜೆಂಡರ್. ಫಿಮಿನೈನ್ ಜೆಂಡರ್ಗೆ ಬರ್ಲಿಲ್ದಂತ ವರ್ಡ್ ಯಾವುದು ಅಂತ ಕೇಳಿದರೆ ಇಲ್ಲಿ. ಇದಕ್ಕೆ 32ನೇ ಪ್ರಶ್ನೆಗೆ ಪ್ರಿನ್ಸ್. ನೆಕ್ಸ್ಟ್ 33ನೇ ಪ್ರಶ್ನೆ. ದ ಆಪೋಸಿಟ್ ವರ್ಡ್ ಆಫ್ ಕ್ವಿಟ್ ಈಸ್. ಕ್ವಿಟ್ ಈಸ್ ಸ್ಟಾರ್ಟ್. 34ನೇ ಪ್ರಶ್ನೆ. ರಿಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೇಳಿದರೆ ಇಲ್ಲಿ ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅನ್ನೋದು ಕರೆಕ್ಟ್ ಆದ ಆನ್ಸರ್. 35ನೇ ಪ್ರಶ್ನೆ. ಮ್ಯಾಚ್ ದ ಅನಿಮಲ್ಸ್ ವಿಚ್ ದೇರ್ ಸೌಂಡ್ಸ್. ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗಿದೆ. ನೀವು ಕರೆಕ್ಟ್ ನೋಡ್ಕೊಳ್ರಿ. ಎ ಅಂದ್ರೆ ಎ ಕೌ ಅನ್ನೋದು ಮೂಸ್, ಎ ಕ್ಯಾಟ್ ಅನ್ನೋದು ಮಿಯಾಸ್, ಎ ಡಾಗ್ ಅನ್ನೋದು ಏನ್ ಮಾಡುತ್ತೆ? ಬಾರ್ಕ್ಸ್. ಎನ್ ಎಲಿಫೆಂಟ್ ಏನ್ ಮಾಡುತ್ತೆ? ಟ್ರಂಪೆಟ್ಸ್. ಇದಕ್ಕೆ ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್. ಲುಕ್ ಅಟ್ ದ ಕ್ಲಾಕ್ ಅಂಡ್ ಸೇ ದ ಟೈಮ್ ಅಂತ ಕೇಳಿದರೆ ಇಲ್ಲಿ ಸಹ 8:30 is the correct answer. Find the missing letters. F space, V space, R space, T space ಕೊಟ್ಟಿದ್ದಾರೆ ಇಲ್ಲಿ. ಇದರಲ್ಲಿ ನಾವು ಮಿಸ್ಸಿಂಗ್ ವರ್ಡ್ ನ ಫೈಂಡ್ ಔಟ್ ಮಾಡಬೇಕು. ಫೇವರಿಟ್ ಇಸ್ ದ ಕರೆಕ್ಟ್ ವರ್ಡ್. ಇಲ್ಲಿ ಬ್ಲರ್ ಆಗಿದೆ. ಇದು A1 ಕ್ವಶನ್ ಪೇಪರ್. A1 ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ರೆ ಅಥವಾ ಈ ಕ್ವಶನ್ ಬೇರೆ ವರ್ಷನ್ಸ್ ಅಲ್ಲಿ ಬೇರೆ ಕ್ವಶನ್ ನಂಬರ್ ಅಲ್ಲಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್ ಫ್ರಮ್ ದ ಲಿಸ್ಟೆಡ್ ಗಿವನ್ ಬಿಲೋ ಅಂತ ಕೇಳಿದಾರೆ ಇಲ್ಲಿ. 38ನೇ ಪ್ರಶ್ನೆ. ಇದಕ್ಕೆ ಇದು ಕರೆಕ್ಟ್ ಆನ್ಸರ್. ರಾಂಗು, ವಾಕ್, ನೈಫ್, ನೀ. 39. ರೈಟ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ಎ ಆಲ್ಫಾಬೆಟಿಕಲ್ ಆರ್ಡರ್. ಡಿಕ್ಷನರಿ ಆರ್ಡರ್ ಅಲ್ಲಿ ಬರೀಬೇಕು. ಇದು ಮೇಡಮ್, ಮ್ಯಾಂಗೋ, ಮ್ಯಾರೇಜ್, ಮಾಸ್ಟರ್. ಸಾಲ್ವ್ ದ ರಿಡಲ್ ಅಂತ ಕೇಳಿದರೆ ಇಲ್ಲಿ ಇದೇನಪ್ಪ ಫ್ರೂಟ್ ಅಂತಂದ್ರೆ ಆರೆಂಜ್ ಫ್ರೂಟ್. ಇದಿಷ್ಟು ಇಂಗ್ಲಿಷ್ ಕ್ವಶನ್ಸ್ ಆಯ್ತು. ಈಗ 41ನೇ ಪ್ರಶ್ನೆಯಿಂದ ನಮಗೆ ಮ್ಯಾಥ್ಸ್ ಕ್ವಶನ್ಸ್ ಬರುತ್ತೆ. ನೀವು ಕನ್ನಡ ಮೀಡಿಯಂ ಆಗಿದ್ರೆ ಕನ್ನಡ ಕ್ವಶನ್ಸು ಸಹ A1 ನಲ್ಲಿ ಸೇಮ್ ಆರ್ಡರ್ ಅಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಬೇರೆ ವರ್ಷನ್ ನಲ್ಲಿ ಕ್ವಶನ್ ರಿಲೇಟೆಡ್ ಆಗಿರೋದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಆನ್ಸರ್ನ ನೋಡ್ಕೊಳ್ಳಿ. 41ನೇ ಪ್ರಶ್ನೆ. ಫೈಂಡ್ ದ ಪೆರಿಮೀಟರ್ ಆಫ್ ದ ಜಿಯೋಮೆಟ್ರಿಕ್ ಫಿಗರ್ ಅಂತ ಕೇಳಿದರೆ ಇಲ್ಲಿ ಪೆರಿಮೀಟರ್ 19 ಸೆಂಟಿಮೀಟರ್ ಬರುತ್ತೆ. 42ನೇ ಪ್ರಶ್ನೆ. ವೆನ್ 12056 is divided by 12, the quotient is dash and remainder is dash. ನೀವು ಡಿವಿಷನ್ ಮಾಡ್ಬೇಕಿಲ್ಲಿ. ಇಲ್ಲಿ 1004 and 8 is the correct answer. 43rd question. The distance between the center of the circle and the point on a circle is called ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ರೇಡಿಯಸ್, ತ್ರಿಜ್ಯ. ಸೆಂಟರ್ ಆಫ್ ದ ಸರ್ಕಲ್ ಅಂಡ್ ಪಾಯಿಂಟ್ ಆನ್ ದ ಸರ್ಕಲ್ ಈಸ್ ರೇಡಿಯಸ್. ಅಮಾಂಗ್ ದ ಗಿವನ್ ಆಪ್ಷನ್ಸ್ ವಿಚ್ ಇಸ್ ದ ಅಕ್ಯೂಟ್ ಆಂಗಲ್. ಅಕ್ಯೂಟ್ ಆಂಗಲ್ ಅಂತಂದ್ರೆ 80 ಡಿಗ್ರಿ ಇಸ್ ದ ಅಕ್ಯೂಟ್ ಆಂಗಲ್. ನೋಡ್ರಿ ಇಲ್ಲಿ ಅದೇ ಕ್ವಶನ್ಸ್ ಇದಾವೆ. ಕನ್ನಡದ್ದು 19 ಸೆಂಟಿಮೀಟರ್ ಕರೆಕ್ಟ್ ಆನ್ಸರ್. ಇದಕ್ಕೆ ನೀವು ಡಿವೈಡ್ ಮಾಡಿದಾಗ 1004 ಭಾಗಲಬ್ಧ ಮತ್ತು ಶೇಷ 8 ಆಗಿರುತ್ತೆ. ವೃತ್ತದ ಮೇಲಿನ ಕೇಂದ್ರ ಬಿಂದು ಮತ್ತು ವೃತ್ತದ ಕೇಂದ್ರಕ್ಕಿರುವ ದೂರವನ್ನು ಏನಂತ ಕರಿತೀವಿ ಅಂದ್ರೆ ತ್ರಿಜ್ಯ ಅಂತ ಕರಿತೀವಿ. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘುಕೋನ ಆಗಿದೆ ಅಂದ್ರೆ 80 ಡಿಗ್ರಿ ಲಘುಕೋನ ಆಗಿದೆ.
ನೆಕ್ಸ್ಟ್ 45ನೇ ಪ್ರಶ್ನೆ, ಡೆಸಿಮಲ್ ಫಾರ್ಮ್ ಆಫ್ 5/100 ಡೀಸ್ ಅಂತ ಕೇಳಿದರೆ 0.05 ಬರುತ್ತೆ. ಇಫ್ ದ ಆನ್ಯುವಲ್ ಇನ್ಕಮ್ ಆಫ್ ದ ಮರ್ಚೆಂಟ್ ಈಸ್ 14,400, ಫೈಂಡ್ ದ ಮಂತ್ಲಿ ಇನ್ಕಮ್ ಅಂತ ಕೇಳಿದರೆ ಮಂತ್ಲಿ ಇನ್ಕಮ್ ಇಲ್ಲಿ 1,200 ಆಗುತ್ತೆ. ರೈಟ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 4 in 3,4,5,9 ಅಂತ ಕೇಳಿದರೆ ಇಲ್ಲಿ 400 ಈಸ್ ದ ಪ್ಲೇಸ್ ವ್ಯಾಲ್ಯೂ. ಇಲ್ಲೊಂದು ಮಲ್ಟಿಪ್ಲಿಕೇಶನ್ ಅದ್ರ ಜೊತೆಗೆ ಅಡಿಷನ್ ಇರ್ತಕ್ಕಂಥ ಪ್ರಾಬ್ಲಮ್ ಕೇಳಿದರೆ ರೈಟ್ ಇನ್ ಜನರಲ್ ಫಾರ್ಮ್, ಇದನ್ನ ಸಾಲ್ವ್ ಮಾಡ್ಬೇಕು ನೀವು. ಇದಕ್ಕೆ ಕರೆಕ್ಟ್ ಆನ್ಸರ್ 2,503, 2,503. ಆಡ್ ದ ಫಾಲೋಯಿಂಗ್ 2 hours 50 minutes and 3 hours 40 minutes ನ ಆಡ್ ಮಾಡ್ಬೇಕು. ಇಲ್ಲಿ 6 hours 30 minutes ಬರುತ್ತೆ. ಇಲ್ಲಿ ನೋಡ್ರಿ ಕನ್ನಡ ವರ್ಷನ್ ಇದೆ. 45ನೇ ಪ್ರಶ್ನೆಗೆ ಫಸ್ಟ್ ಒನ್ನು 0.05. ಒಬ್ಬ ವ್ಯಾಪಾರಿ ವಾರ್ಷಿಕ ಆದಾಯ ಇಷ್ಟಾಗಿದ್ರೆ ತಿಂಗಳಿಗೆ ಅವನು 1,200 ರೂಪಾಯಿ ಆದಾಯ ಇರುತ್ತೆ. ಅದಾದ್ಮೇಲೆ 4ರ ಸ್ಥಾನದ ಬೆಲೆ 400. ಇದನ್ನ ಸಾಮಾನ್ಯ ರೂಪವನ್ನು ಬರೆದ್ರೆ ನಿಮಗೆ 2,503 ಬರುತ್ತೆ. ನೆಕ್ಸ್ಟ್ ಇಲ್ಲಿ 6 ಗಂಟೆ 30 ನಿಮಿಷ ಬರುತ್ತೆ. ನೆಕ್ಸ್ಟ್ 50ನೇ ಪ್ರಶ್ನೆ ನೋಡೋಣ. ನೆಟ್ವರ್ಕ್ ಆಫ್ ಕ್ಯೂಬಾಯ್ಡ್ ಈಸ್ ಅಂತ ಕೇಳಿದರೆ ಇಲ್ಲಿ ಫಸ್ಟ್ನೇದು ಕರೆಕ್ಟ್ ಆನ್ಸರ್. 51th ಕ್ವಶನ್, ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ದ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂತಂದ್ರೆ ದೊಡ್ಡದ್ರಿಂದ ಚಿಕ್ಕದ್ ಬರೀಬೇಕು. ಫಸ್ಟ್ ಒನ್ ಕರೆಕ್ಟ್ ಆನ್ಸರ್. ವಿಚ್ ನಂಬರ್ ಈಸ್ ಫ್ಯಾಕ್ಟರ್ ಆಫ್ ಆಲ್ ನಂಬರ್ಸ್ ಅಂತ ಕೇಳಿದರೆ 1 ಈಸ್ ದ ಫ್ಯಾಕ್ಟರ್ ಆಫ್ ಆಲ್ ನಂಬರ್ಸ್. Rama went to shop with her father. She purchased 3 soaps. The cost of the soap is 18 rupees. How much she has paid to the shopkeeper? ಇಲ್ಲಿ 3 soaps ನ ತಗೊಂಡಿರ್ತಾಳೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ 54 is the correct answer. Which of the following word will not image of the original word ಅಂತ ಕೇಳಿದ್ದಾರೆ. ಇಲ್ಲಿ 54ನೇದು that is the correct answer. ನೆಕ್ಸ್ಟ್ ಅದೇ ತರ ಕ್ವಶನ್ಸ್ ಕನ್ನಡದಲ್ಲಿದೆ. ಇಲ್ಲಿ ಆಯತದ ಘನದ ಜಾಲಾಕೃತಿ, ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ, ಎಲ್ಲಾ ಸಂಖ್ಯೆಗಳ ಅಪವರ್ತ್ಯ ಸಂಖ್ಯೆ 1. ಇಲ್ಲಿ ಟೋಟಲ್ ಎಷ್ಟು ಬರುತ್ತೆ ಅಂತಂದ್ರೆ 53ನೇದಕ್ಕೆ 54 ಬರುತ್ತೆ. ಇಲ್ಲಿ ದಟ್ಟು ಮೂಲ ಪದನ ಇರುವುದಿಲ್ಲ. ವಿಚ್ ಆಫ್ ದೀಸ್ ಈಸ್ ನಾಟ್ ಎ ಟ್ರಯಾಂಗ್ಯುಲರ್ ನಂಬರ್ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ 5. The price list of the books in a bookshop is like this. Ravi purchased 3 books from the bookshop. What is the total amount of he paid to the shopkeeper? ಇಲ್ಲಿ 27 ರೂಪಾಯಿ. Reduce the following fractions into the lowest form ಅಂತ ಕೇಳಿದರೆ ಇಲ್ಲಿ ಸೆಕೆಂಡ್ ಒನ್ ಕರೆಕ್ಟ್. 1/2 ಮತ್ತೆ 1/3 ಬರುತ್ತೆ. Convert 600 centimeter into meters. ಎಷ್ಟು ಮೀಟರ್ ಇದು? 6 meter. 5 quintals is equal to how many kilograms? 5 ಕ್ವಿಂಟಾಲ್ಸ್ ಅಂತ ಇದೆ. ನೆಕ್ಸ್ಟ್ 55ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆಯಲ್ಲ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ ಇದು 5. ಕನ್ನಡದಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಒಂದು ಪುಸ್ತಕದ ಅಂಗಡಿಯಲ್ಲಿ ಇದು 56ನೇ ಕ್ವಶನ್ಗೆ ಆನ್ಸರ್ ಯಾವುದು? 27 ರೂಪಾಯಿ. ಭಿನ್ನ ರಾಶಿಗಳಲ್ಲಿ ಸುಲಭ ರೂಪ 1/2 1/3. 57ನೇದಕ್ಕೆ 2ನೇದು ಆನ್ಸರು. 58ನೇದಕ್ಕೆ 3ನೇದು ಆನ್ಸರ್ 6 ಮೀಟರ್ ಆಗುತ್ತೆ. 5 ಕ್ವಿಂಟಾಲ್ ತೂಕವು ಎಷ್ಟು ಅಂತಂದ್ರೆ 500 ಕಿಲೋಗ್ರಾಮ್ ಆಗುತ್ತೆ. ಇಲ್ಲಿ ಕಿಲೋಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 60ನೇ ಕ್ವಶನ್, ಇನ್ 6457 ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಅಂಡ್ ದ ಫೇಸ್ ವ್ಯಾಲ್ಯೂ ಆಫ್ 4 ಅಂತ ಕೇಳಿದರೆ 60ನೇ ಪ್ರಶ್ನೆಗೆ ಆನ್ಸರ್ 396. ಟ್ರಿಪ್ಸಾಲ್ ಎರೋಷನ್ ಟೇಕ್ಸ್ ಪ್ಲೇಸ್ ಡ್ಯೂ ಟು, ಇಲ್ಲಿಂದ ಸೈನ್ಸ್ ಕ್ವಶನ್ಸ್ ಬರುತ್ತೆ 61ರಿಂದ. ಇದಕ್ಕೆ ಸ್ಟಾರ್ಮಿ ವಿಂಡ್ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದೀಸ್ ಈಸ್ ಅನ್ ಆನ್ಯುಯಲ್ ಪ್ಲಾಂಟ್? ಆನ್ಯುಯಲ್ ಪ್ಲಾಂಟ್ ಯಾವ್ದಪ್ಪ ಅಂತಂದ್ರೆ ಕಾಟನ್, ಹತ್ತಿ. ಎನರ್ಜಿ ಪ್ರೊಡ್ಯೂಸ್ ಬೈ ಅನ್ ಓಷನ್ ಟೈಡ್ಸ್ ಇಸ್ ಕಾಲ್ಡ್ ಟೈಡಲ್ ಎನರ್ಜಿ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್ ದ ವರ್ಕ್ ಡನ್ ಇಸ್ ನಾಟ್ ಡನ್? ಪುಷಿಂಗ್ ದ ವಾಲ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡ್ರಿ 60ನೇ ಪ್ರಶ್ನೆ, ಇದು ಆನ್ಸರ್ 1. ಮೇಲ್ಮಣ್ಣು ನಾಶ ಆಗೋದು ಯಾವಾಗ ಅಂದ್ರೆ ಜೋರಾಗಿ ಗಾಳಿ ಬೀಸಿದ್ರೆ ಮೇಲ್ಮಣ್ಣು ನಾಶ ಆಗುತ್ತೆ. ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು ಅಂತಂದ್ರೆ ಹತ್ತಿ. ಸಾಗರದ ಅಲೆಗಳಿಂದ ಆಗೋದು ಭರತ ಶಕ್ತಿ. ಈ ಕೆಳಗಿನಲ್ಲಿ ಚಟುವಟಿಕೆ ಕೆಲಸ ನಡೆದಿಲ್ಲ ಅಂತಂದ್ರೆ ಗೋಡೆಯನ್ನು ತಳ್ಳಿದಾಗ. ದ ರೇಷಿಯೋ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಇನ್ ವಾಟರ್ H2O 2:1. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾನೆಟ್ ಈಸ್ 1 day ಲಾಂಗರ್ ದೆನ್ ಇಟ್ಸ್ 1 year ಅಂತ ಕೇಳಿದರೆ ತನ್ನ 1 ವರ್ಷಕ್ಕಿಂತ 1 ದಿನ ಜಾಸ್ತಿ ಯಾವ್ದಕ್ಕಪ್ಪ ಇರುತ್ತೆ ಅಂತಂದ್ರೆ ಇಲ್ಲಿ ವೀನಸ್ ಇರುತ್ತೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಸಬ್ಲಿಮೇಷನ್. ಸಬ್ಲಿಮೇಷನ್ ಆಗೋದು ನ್ಯಾಫ್ಥಲಿನ್ ಬಾಲ್ಸ್ ಇಂದ. ನ್ಯಾಫ್ಥಲಿನ್ ಬಾಲ್ಸ್ ಅಲ್ಲಿ ದ ಅಮೌಂಟ್ ಆಫ್ ಮಾಸ್ ಕಂಟೈನ್ಡ್ ಇನ್ ಎ ಯೂನಿಟ್ ವಾಲ್ಯೂಮ್ ಈಸ್ ಡೆನ್ಸಿಟಿ.
ಪ್ಯೂರ್ ವಾಟರ್ ಇಸ್ ಕಲರ್ಲೆಸ್, ಓಡರ್ಲೆಸ್, ಟೇಸ್ಟ್ಲೆಸ್. ಯಾಕೆ ಅಂತಂದ್ರೆ ಸಾಲ್ಟ್ ಅಂಡ್ ಮಿನರಲ್ಸ್ ಡಿಸಾಲ್ವ್ ಇನ್ ವಾಟರ್ ಆಗುತ್ತೆ. ವಿಚ್ ವಿಟಮಿನ್ ಈಸ್ ಎನ್ರಿಚ್ಡ್ ಇನ್ ಔಟರ್ ಸರ್ಫೇಸ್ ಆಫ್ ರೈಸ್ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಿ. ಅದೇ ತರ ನೆಕ್ಸ್ಟ್ 71st ಕ್ವಶನ್ ನೋಡೋಣ. ಅಮಾಂಗ್ ದ ಫಾಲೋಯಿಂಗ್ ದ ಡಿವೈಸ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಹೀಟ್ ಎನರ್ಜಿ ಅಂತಂದ್ರೆ ಐರನ್ ಬಾಕ್ಸ್ ಎಲೆಕ್ಟ್ರಿಕಲ್ ಟು ಹೀಟ್ ನ ಕನ್ವರ್ಟ್ ಮಾಡುತ್ತೆ. ದ ಮೈನ್ ಪರ್ಪಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಸೋಕ್ ಪಿಟ್ಸ್ ಈಸ್ ಆಸ್ ಫಾಲೋಸ್. 72ನೇ ಕ್ವಶನ್ ಇದಕ್ಕೆ ಟು ರೀಗೈನ್ ದ ಅಂಡರ್ ಗ್ರೌಂಡ್ ವಾಟರ್, ಅದಕ್ಕೆ ನಾವು ಪಿಟ್ಸ್ ನ ಮಾಡ್ತೀವಿ. ಇಲ್ಲಿ 73ನೇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏರ್ ಪೊಲ್ಯೂಷನ್ ಕೆನ್ ಪ್ರಿವೆಂಟೆಡ್ ಬೈ ಯೂಸಿಂಗ್ ಆಲ್ಟರ್ನೇಟಿವ್ ಎನರ್ಜಿ ರಿಸೋರ್ಸಸ್ ಆಸ್ ಸೋಲಾರ್ ಎನರ್ಜಿ, ಹೈಡ್ರಾಲಿಕ್ ಎನರ್ಜಿ, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ, ವಿಂಡ್ ಎನರ್ಜಿ. ಇದು ಕರೆಕ್ಟು. ಏರ್ ಪೊಲ್ಯೂಷನ್ ಇಸ್ ಡಿಕ್ರೀಸ್ ಡ್ಯೂ ಟು ಅರ್ಬನೈಸೇಷನ್. ತಪ್ಪು ಇದು. ಬಿ ತಪ್ಪು, ಎ ಕರೆಕ್ಟು. ಹಂಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ಎ ಇಸ್ ಟ್ರೂ, ಬಿ ಇಸ್ ಫಾಲ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಫಾರೆಸ್ಟ್ ಈಸ್ ರಿನ್ಯೂವಬಲ್ ರಿಸೋರ್ಸಸ್, ಇದು ಕರೆಕ್ಟು. ಡ್ಯೂ ಟು ಅಫಾರೆಸ್ಟೇಷನ್ ಮೆನಿ ರಿಸೋರ್ಸಸ್ ಆರ್ ಕನ್ಸರ್ವ್ಡ್, ಇದು ಕರೆಕ್ಟ್. ಅಫಾರೆಸ್ಟೇಷನ್ ಅಂದ್ರೆ ಮರವನ್ನ ನೆಡೋದು. ಹಂಗಾಗಿ ಎ ಬಿ ಎರಡು ಟ್ರೂ ಅಂತ ಇರೋದು ಯಾವುದು? 4ನೇದು. 74ನೇದಕ್ಕೆ 4ನೇದು ಕರೆಕ್ಟ್ ಆನ್ಸರ್. ನೋಡ್ರಿ ಇಲ್ಲಿ ಕನ್ನಡದಲ್ಲಿದಾವೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಕರೆಕ್ಟ್ ಆನ್ಸರ್ ಇದಕ್ಕೆ. ಇಂಗು ಗುಂಡಿ ಮಾಡೋದ್ರಿಂದ ಅಂತರ್ಜಲವನ್ನು ಮರುಪೂರ್ಣಗೊಳಿಸುವುದು 72ನೇದಕ್ಕೆ 2ನೇದು. 73ರಲ್ಲಿ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಹೇಳಿಕೆ 1 ಸರಿ, 2ನೇದು ತಪ್ಪು. 74ನೇದ್ರಲ್ಲಿ ಎಲ್ಲವೂ ಹೇಳಿಕೆಗಳು 2 ಸರಿ. ನೆಕ್ಸ್ಟ್ 75 ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಚೇಂಜ್ಡ್ ಮಾಡರ್ನ್ ಫುಡ್ ಹ್ಯಾಬಿಟ್ಸ್. ಮಾಡರ್ನ್ ಫುಡ್ ಹ್ಯಾಬಿಟ್ಸ್ ಇಂದ ಆಗ್ತಕ್ಕಂಥದ್ರ ಬಗ್ಗೆ ಕೇಳಿದಾರೆ ಇಲ್ಲಿ. 75ನೇ ಕ್ವಶನ್. ಇಲ್ಲಿ ಪೀಪಲ್ ಸಿಕ್ ಈಸಿಲಿ, ಫಾಲ್ ಸಿಕ್ ಈಸಿಲಿ ಕರೆಕ್ಟು. ಪೀಪಲ್ಸ್ ಹೆಲ್ತ್ ಹ್ಯಾಸ್ ಬಿಕಮ್ ಗುಡ್ ತಪ್ಪು. ಕನ್ಸಂಪ್ಷನ್ ಆಫ್ ಸ್ಪೈಸಿ ಫುಡ್ ಅಂಡ್ ಜಂಕ್ ಫುಡ್ ಹ್ಯಾಸ್ ರೈಸ್ ಟು ಒಬೆಸಿಟಿ ಪ್ರಾಬ್ಲಮ್ ಕರೆಕ್ಟ್. ಅಂದ್ರೆ ಎ ಮತ್ತೆ ಸಿ ಕರೆಕ್ಟು. ಹಂಗಾಗಿ 2ನೇದು ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾಟರ್ ಅಂತ ಕೇಳಿದರೆ ಮ್ಯಾಟರ್ ಬಗ್ಗೆ ಕ್ವಶನ್. ಆಲ್ ಮ್ಯಾಟರ್ ಸಬ್ಸ್ಟೆನ್ಸಸ್ ಹ್ಯಾವ್ ಶೇಪ್ ಅನ್ನೋದು ತಪ್ಪು. ವಿಚ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಇನ್ ಎ ಸೆಲ್ ಅಂತಂದ್ರೆ ಕೆಮಿಕಲ್ ಎನರ್ಜಿ ಇರುತ್ತೆ, ಅದು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಪ್ಲಾನೆಟ್ ಮಾರ್ಸ್. ಮಾರ್ಸ್ ಬಗ್ಗೆ ಕ್ವಶನ್ ಕೊಟ್ಟಿರಲಿ. ಇಲ್ಲಿ ಪ್ಲಾನೆಟ್ ಥಿನ್ ರಿಂಗ್ಸ್ ಇರುತ್ತೆ ಅನ್ನೋದು ತಪ್ಪು. ಅದೇ ತರ ಕನ್ನಡದಲ್ಲಿದೆ. ಇಲ್ಲಿ 75ನೇ ಕ್ವಶನ್ಗೆ ಆನ್ಸರ್ 2 ಕರೆಕ್ಟ್ ಅಂತ ಹೇಳಿದ್ವಿ. ಎ ಮತ್ತೆ ಸಿ ಕರೆಕ್ಟು. ಜನರ ಆರೋಗ್ಯ ಉತ್ತಮವಾಗಿದೆ ಅನ್ನೋದು ತಪ್ಪು ಆಧುನಿಕ ಆಹಾರದಿಂದ. 76ನೇ ಪ್ರಶ್ನೆ. ಈ ಕೆಳಗುಣಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ ಅಂತಂದ್ರೆ ಎಲ್ಲಾ ದ್ರವ್ಯಗಳು ಆಕಾರವನ್ನು ಹೊಂದಿರುತ್ತವೆ ಅನ್ನೋದು ತಪ್ಪು. ವಿದ್ಯುತ್ ಕೋಶದಲ್ಲಿ ಈ ಶಕ್ತಿಯು ವಿದ್ಯುತ್ ಆಗಿ ಪರಿವರ್ತನೆಗೊಳ್ಳುತ್ತೆ, ರಾಸಾಯನಿಕ ಶಕ್ತಿ. ಈ ಕೆಳಗುಣಗಳಲ್ಲಿ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ ಅಂತಂದ್ರೆ ಉಂಗುರಗಳನ್ನು ಹೊಂದಿಲ್ಲ. ನೆಕ್ಸ್ಟ್ 79th ಅನ್ನು ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ ಇಲ್ಲಿ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಅದ್ರ ಪರ್ಸೆಂಟೇಜ್ ಎಲ್ಲ ಕೊಟ್ಟಿದ್ದಾರೆ. ನೋಡ್ರಿ ನೈಟ್ರೋಜನ್ 78% ಅನ್ನೋದು ಎಲ್ಲರಿಗೂ ಗೊತ್ತು. ಸಿ ಅಂತಂದ್ರೆ ಸೆಕೆಂಡ್ ಒನ್ ಇರಬೇಕು, ಅಂದ್ರೆ ಇಲ್ಲಿ ಸಿ ಸೆಕೆಂಡ್ ಒನ್ ಇದೆ. ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ 79ನೇ ಕ್ವಶನ್ಗೆ. ನೆಕ್ಸ್ಟ್ 80th ಕ್ವಶನ್. ಅಮಾಂಗ್ ದ ಫಾಲೋಯಿಂಗ್ ಐಡೆಂಟಿಫೈ ದ ಎಲಿಮೆಂಟ್ಸ್ ದಟ್ ಪ್ಲಾಂಟ್ಸ್ ಯೂಸ್ ಟು ಪ್ರಿಪೇರ್ ಫುಡ್. ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಮಿನರಲ್ಸ್, ಕ್ಲೋರೋಫಿಲ್ ಎಲ್ಲದು ಬೇಕು ಪ್ರಿಪೇರ್ ಮಾಡೋದಕ್ಕೆ ಫುಡ್ ನ ಪ್ಲಾಂಟ್ಸ್ಗೆ. ಹಂಗಾಗಿ ಆಲ್ ದ ಅಬೋವ್ ಇಸ್ ದ ಕರೆಕ್ಟ್ ಆನ್ಸರ್. 81. ವಿಚ್ ಆಫ್ ದ ಫಾಲೋಯಿಂಗ್ ಸಿ ಬಾರ್ಡರ್ಸ್ ದಟ್ ಕೋಸ್ಟ್ ಆಫ್ ಕರ್ನಾಟಕ. ಕರ್ನಾಟಕಕ್ಕೆ ಇರ್ತಕ್ಕಂಥ ಸಿ ಬಾರ್ಡರ್ ಯಾವುದು ಅಂತಂದ್ರೆ ಇಲ್ಲಿ ನಮಗೆ ಗೊತ್ತು, ಅರಬ್ಬಿ ಸಮುದ್ರ. ನೆಕ್ಸ್ಟ್ 79th ಕ್ವಶನ್. ಹೊಂದಿಸಿ ಬರೆಯಿರಿ ಕೇಳಿದರೆ ಇಲ್ಲಿ ಆಮ್ಲಜನಕ ಇದು ಎಲ್ಲ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ದೆ ಆಲ್ರೆಡಿ. ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನ ಸಸ್ಯಗಳನ್ನು ಆಹಾರ ತಯಾರಿಸಲು ಯಾವನ್ನು ಯೂಸ್ ಮಾಡ್ತವೆ? ಮೇಲಿನವು ಎಲ್ಲವೂ ಸರಿ. ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಅರಬ್ಬಿ ಸಮುದ್ರ ಕರೆಕ್ಟ್. ನೆಕ್ಸ್ಟ್ 82ನೇ ಕ್ವಶನ್. ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳಲ್ಲಿ ಹರಡಿಕೊಂಡಿದೆ? ಥಾರ್ ಮರುಭೂಮಿ ರಾಜಸ್ಥಾನದ ಜೊತೆಗೆ ಇನ್ನು ಯಾವುದ್ರ ಜೊತೆಗೆ ಇದೆ ಅಂತ ಕೊಟ್ಟಿದ್ದಾರೆ? ಪಂಜಾಬ್, ಹರಿಯಾಣ, ಗುಜರಾತ್ ಕರೆಕ್ಟ್. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷಕ್ಕೊಂದಕ್ಕೆ 2ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಅಂತಾರೆ. ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ ಕೀರ್ತನ ಮತ್ತು ರಾಜುವಿಗೆ ಸಂಬಂಧವನ್ನು ಗುರುತಿಸಿ ಅಂತ ಕೇಳಿದರೆ, ಕೀರ್ತನ ಇಲ್ಲಿದ್ದಾಳೆ ನೋಡ್ಬೋದು ನೀವು, ರಾಜು ಇಲ್ಲಿದ್ದಾರೆ ನೋಡ್ಬೋದು ನೀವು. ಇಲ್ಲಿ ಕೀರ್ತನ ಕಿರಣ್ಗೆ ಇವರು ತಂದೆ ತಾಯಿ ಆಗ್ತಾರೆ, ರಾಜು ಮತ್ತೆ ರಮ್ಯಾ ಅಜ್ಜಿ ಅಜ್ಜ ಆಗ್ತಾರೆ. ಹಂಗಾಗಿ ಕೀರ್ತನ ರಾಜುವಿನ ಮೊಮ್ಮಗಳು ಮತ್ತು ಅಜ್ಜ ಕರೆಕ್ಟ್. ಅದೇ ತರ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ಕ್ವಶನ್ಸ್. 82ನೇದಕ್ಕೆ ಫಸ್ಟ್ ಒನ್ ಕರೆಕ್ಟ್, 82ನೇದಕ್ಕೆ ಇಂಟೆನ್ಸಿವ್ ಫಾರ್ಮಿಂಗ್ ಕರೆಕ್ಟ್, 83ನೇದಕ್ಕೆ, 84ನೇದಕ್ಕೆ ಗ್ರ್ಯಾಂಡ್ ಡಾಟರ್ ಅಂಡ್ ಗ್ರ್ಯಾಂಡ್ ಫಾದರ್ ಕರೆಕ್ಟ್. ನೆಕ್ಸ್ಟ್ 85ನೇ ಪ್ರಶ್ನೆ. ನೀವು ನಗರಗಳಲ್ಲಿ ವಾಸುತ್ತಿದ್ದರೆ ನೀವು
ಎದುರಿಸದ ಒಂದು ಸಮಸ್ಯೆ. ಎದುರಿಸದ ಯಾವುದನ್ನ ಎದುರಿಸಲ್ಲ ಅನ್ನೋದು ಇಲ್ಲಿ ಸ್ವಚ್ಛ ಮತ್ತು ಶುದ್ಧ ಪರಿಸರ ಎದುರಿಸದ ಒಂದು ಸಮಸ್ಯೆ. ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿಯಾಗಿದೆ? 2 ರಾಜ್ಯಗಳಿಗೆ ಈ ಚಂಡೀಗಢ ಯಾವುದಕ್ಕಪ್ಪ ರಾಜಧಾನಿಯಾಗಿದೆ ಅಂತಂದ್ರೆ ಪಂಜಾಬ್ ಮತ್ತೆ ಹರಿಯಾಣಗೆ ಆಗಿದೆ. 3 ಕಡೆ ನೀರಿದ್ದು 1 ಕಡೆ ಭೂಮಿ ಇರೋದನ್ನ ಏನಂತ ಕರೀತಾರೆ? ಪರ್ಯಾಯ ದ್ವೀಪ ಅಂತ ಕರೀತಾರೆ. ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದೆ? ನೋಡಿ, ಯುವ ಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ, ಜವಾಹರ್ ಸಮೃದ್ಧಿ ಯೋಜನೆ ಅದು ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಿಸುತ್ತೆ. ಗಂಡು ಮಕ್ಕಳ ಉದ್ಯಮಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ ತಪ್ಪು. ಜಲಜೀವನ್ ಮಿಷನ್ ನಲ್ಲಿ ಶುದ್ಧ ಕುಡಿಯುವ ನೀರಾಯ್ಕೆ ಮಾಡ್ತಾ ಇದ್ದಾರೆ. ಎ ಮತ್ತೆ ಸಿ ಕರೆಕ್ಟ್. ಇಲ್ಲಿ 88ನೇ ಪ್ರಶ್ನೆಗೆ 3 ಅಲ್ಲ, ಒಂದು ನಿಮಿಷ. ಎ ಮತ್ತೆ ಸಿ ಕರೆಕ್ಟು. ಇಲ್ಲಿ ಎ ಮತ್ತೆ ಸಿ ಸರಿ ಅಂದ್ರೆ 2ನೇದು ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಇಂಗ್ಲಿಷ್ ಅಲ್ಲಿ ಇದೆ ನೋಡಿ, ಸೇಮ್ ಕ್ವಶನ್ಸ್. 85ನೇ ಕ್ವಶನ್. ದ ಪ್ರಾಬ್ಲಮ್ ನಾಟ್ ಫೇಸ್ ಬೈ ಯು ಇಫ್ ಯು ಆರ್ ಇನ್ ಲಿವಿಂಗ್ ಇನ್ ಎ ಅರ್ಬನ್ ಏರಿಯಾ. ಡಿಸ್ಪೋಸಲ್ ಆಫ್ ಗಾರ್ಬೇಜ್, ಟ್ರಾಫಿಕ್ ಜಾಮ್, ಸ್ಲಮ್ ಏರಿಯಾಸ್. ಟ್ರಾಫಿಕ್ ಜಾಮ್ ಇರುತ್ತೆ, ಸ್ಲಮ್ ಏರಿಯಾಸ್ ಇರುತ್ತೆ, ಕ್ಲೀನ್ ಅಂಡ್ ಪ್ಯೂರ್ ಎನ್ವಿರಾನ್ಮೆಂಟ್ ಇರಲ್ಲ. ಡಿಸ್ಪೋಸಲ್ ಆಫ್ ಗಾರ್ಬೇಜ್ ನಾಟ್ ಎ ಪ್ರಾಬ್ಲಮ್ ಫೇಸ್ ಬೈ ಯು. ಯಾಕೆ ಅಂತಂದ್ರೆ ಇದು ಸಹ ಪ್ರಾಬ್ಲಮ್. ಹಂಗಾಗಿ ಕ್ಲೀನ್ ಅಂಡ್ ಪ್ಯೂರ್ ಎನ್ವಿರಾನ್ಮೆಂಟ್ ಈಸ್ ದ ಆನ್ಸರ್. ಛತ್ತೀಸ್ಗಢ ಇಸ್ ದ ಕ್ಯಾಪಿಟಲ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ 2 ಸ್ಟೇಟ್ಸ್ ಅಂತಿದೆ? ಪಂಜಾಬ್ ಅಂಡ್ ಹರಿಯಾಣ. ಪ್ಲೇಸ್ ಸರೌಂಡೆಡ್ ಬೈ ವಾಟರ್ ಬಾಡೀಸ್ ಅಂಡ್ 3 sides ಆಫ್ ಲ್ಯಾಂಡ್ ಅಂದ್ರೆ ಪೆನಿನ್ಸುಲಾ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ರಿಲೇಟೆಡ್ ಟು ದ ರೂರಲ್ ಡೆವಲಪ್ಮೆಂಟ್ ಅಂತಂದ್ರೆ ಬಿ ತಪ್ಪು. ಇಲ್ಲಿ ಎ ಮತ್ತೆ ಸಿ ಕರೆಕ್ಟ್. ಎ ಸಿ ಕರೆಕ್ಟ್ ಅಂದ್ರೆ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಕುತುಬ್ ಮಿನಾರ್ ಇರುವ ಸ್ಥಳ ದೆಹಲಿ. 89ನೇ ಪ್ರಶ್ನೆ. ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಸೇರುವುದಿಲ್ಲ ಅಂತಂದ್ರೆ ಶಿವಮೊಗ್ಗ ಸೇರುವುದಿಲ್ಲ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಬಂಧಿಸುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮ ಯಾವುದಪ್ಪ ಅಂದ್ರೆ ಉದಕಮಂಡಲಂ. ನೆಕ್ಸ್ಟ್, ಕರ್ನಾಟಕದ ರಾಜ್ಯ ಪ್ರಾಣಿ ಕೇಳಿದರೆ ರಾಜ್ಯ ಪ್ರಾಣಿಯನ್ನು ಹೆಸರಿಸಿ. ಏಷ್ಯನ್ ಆನೆ. ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬ್ಮೆರಿನ್. ಇಲ್ಲಿ ಅದೇ ಕ್ವಶನ್ ಇಂಗ್ಲಿಷ್ ಅಲ್ಲಿ ಇದೆ. ಕುತುಬ್ ಮಿನಾರ್ ಎಲ್ಲಿದೆ ಅಂದ್ರೆ ಡೆಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಡಸ್ ನಾಟ್ ಬಿಲಾಂಗ್ ಟು ಕೋಸ್ಟಲ್ ಏರಿಯಾ? ಶಿವಮೊಗ್ಗ. ನೇಮ್ ದ ಹಿಲ್ ಸ್ಟೇಷನ್ ಸಿಚುಯೇಟೆಡ್ ಇನ್ ನೀಲಗಿರಿ ಹಿಲ್ಸ್. ಅದಕ್ಕೆ ಉದಕಮಂಡಲಂ. ನೇಮ್ ದ ಸ್ಟೇಟ್ ಆಫ್ ಅನಿಮಲ್ ಆಫ್ ಕರ್ನಾಟಕ? ಏಷ್ಯನ್ ಎಲಿಫೆಂಟ್. ದ ಶಿಪ್ ದಟ್ ಟ್ರಾವೆಲ್ಸ್ ಅಂಡರ್ ಎ ಸಿ ಈಸ್ ಸಬ್ಮೆರಿನ್. ನೆಕ್ಸ್ಟ್ 94ನೇ ಪ್ರಶ್ನೆ. ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ. ಕುಟುಂಬದ ಪ್ರಕಾರವನ್ನು ಹೆಸರಿಸಿ ಅಂತಂದ್ರೆ ಇದು ಅವಿಭಕ್ತ ಕುಟುಂಬ. ಇಲ್ಲಿ 3 ರಿಂದ 4 ತಲೆಮಾರಿನ ಜನ ಇದ್ದಾರೆ. ಕರ್ನಾಟಕದ ಸೆಂಟ್ ಮೇರಿಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ವಿಶಿಷ್ಟ ಆಕಾರ ಯಾವುದು ಅಂತಂದ್ರೆ ಇದಕ್ಕೆ ಆನ್ಸರ್ ಷಡ್ಭುಜ. ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಇದಕ್ಕೆ ವಿಶಾಖಪಟ್ಟಣಂ ತಮಿಳುನಾಡು ಆನ್ಸರ್. ಇಸ್ರೋ ಇದರ ವಿಸ್ತೃತ ರೂಪ ಇಂಡಿಯನ್ ಸೈನ್ಸ್ ರಿಸರ್ಚ್ ಆರ್ಗನೈಸೇಷನ್ ಅನ್ನೋದು ಕರೆಕ್ಟು. ಹಂಗಾಗಿ 3ನೇದು ಸರಿ ಉತ್ತರ. ಇಲ್ಲಿ ನೋಡ್ರಿ, ಇಂಗ್ಲಿಷ್ ಅಲ್ಲಿ ಇದೆ ಜಾಯಿಂಟ್ ಫ್ಯಾಮಿಲಿ ಕರೆಕ್ಟು. ಇಲ್ಲಿ ಹೆಕ್ಸಾಗಾನ್ ಕರೆಕ್ಟು. ಇಲ್ಲಿ ವಿಶಾಖಪಟ್ಟಣಂ ತಮಿಳುನಾಡು ಕರೆಕ್ಟು. ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕರೆಕ್ಟು. ನೆಕ್ಸ್ಟ್ 98ನೇ ಪ್ರಶ್ನೆ. ಟೋಟಲ್ ನಂಬರ್ ಆಫ್ ಪ್ಲೇಯರ್ಸ್ ಇನ್ ಫುಟ್ಬಾಲ್ ಅಲ್ಲಿ 11 ಜನ ಇರ್ತಾರೆ. ವಿಚ್ ಆಫ್ ದ ಸೇಫೆಸ್ಟ್ ಪ್ಲೇಸ್ ಫಾರ್ ಪೆಡೆಸ್ಟ್ರಿಯನ್ಸ್ ಟು ವಾಕ್ ಅಂದ್ರೆ ಝೀಬ್ರಾ ಕ್ರಾಸಿಂಗು. ವಿಚ್ ಸ್ಪೇಸ್ ಈಸ್ ಕಾಲ್ಡ್ ಬ್ಲಾಕ್ ಗೋಲ್ಡ್ ಅಂತ ಕೇಳಿದರೆ ಬ್ಲಾಕ್ ಪೆಪ್ಪರ್ ನ ನಾವು ಬ್ಲಾಕ್ ಗೋಲ್ಡ್ ಅಂತ ಅಂತೀವಿ. ಇಲ್ಲಿ ಕನ್ನಡದಲ್ಲಿ ಕೂಡ ಇದೆ. 11 ಫುಟ್ಬಾಲ್ ಆಟಗಾರರು ಇರ್ತಾರೆ. ಝೀಬ್ರಾ ಕ್ರಾಸಿಂಗ್ ಅಲ್ಲಿ ಪಾದಚಾರಿಗಳು ದಾಟಬಹುದು. ಕಪ್ಪು ಚಿನ್ನ ಅಂತಂದ್ರೆ ಕಾಳು ಮೆಣಸು. ಇಷ್ಟು ಇವತ್ತು ನಡೆದಿರ್ತಕ್ಕಂಥ ಮುರಾರ್ಜಿ ಎಕ್ಸಾಮಿಗೆ ಆನ್ಸರ್ಸ್ ಆಗಿದೆ. ನೀವೇನಾದ್ರೂ ಪ್ರತಿಷ್ಠಿತ ಶಾಲೆಗಳಿಗೆ ಪ್ರವೇಶ ಪಡ್ಕೋಬೇಕು ಅಂತಿದ್ದೀರಾ, ನೀವು SC ST ಕಮ್ಯುನಿಟಿಗೆ ಬರ್ತೀರಾ ಅಂತಂದ್ರೆ ಪ್ರತಿಷ್ಠಿತ ಶಾಲಾ ಪ್ರವೇಶ ಪರೀಕ್ಷೆಗೆ ನಮ್ಮಲ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡಿದೀವಿ ಆನ್ಲೈನ್ ಅಲ್ಲಿ. ಹಂಗಾಗಿ ನೀವು ಇವತ್ತು ಇದ್ರ ಬಗ್ಗೆ ಎನ್ಕ್ವೈರಿನ ಮಾಡಬಹುದಾಗಿದೆ. ನಾವು ಕ್ಲಾಸ್ನ ನಾಳೆಯಿಂದ ಶುರು ಮಾಡ್ತಿದೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿ ವಿಚಾರಿಸಿ ಅಡ್ಮಿಷನ್ ನ ಪಡ್ಕೋಬಹುದು. ಅದೇ ತರ ಆದರ್ಶ ವಿದ್ಯಾಲಯಗೆ ಪ್ರವೇಶ ಪರೀಕ್ಷೆಗೆ ಸಹ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ನಡೀತಿದೆ. ನೆಕ್ಸ್ಟ್ SSLC ವೆಕೇಶನ್ ಕ್ಲಾಸಸ್ಗೆ ಆಫ್ಲೈನ್ ಕ್ಲಾಸಸ್ ಇದೆ. ಇದು ಚಿತ್ರದುರ್ಗದಲ್ಲಿ ನಡೆಯುತ್ತೆ. ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ನೀವು ವಿಚಾರಿಸಿ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಥ್ಯಾಂಕ್ ಯು.